ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಜಾಬ್ ಸ್ಕ್ಯಾಮ್ಗೆ ಒಳಗಾಗಿ ರಷ್ಯಾ ಸೇನೆಯಲ್ಲಿ ಸಿಕ್ಕಾಕೊಂಡಿರೋ ಭಾರತೀಯರ ಪೈಕಿ ಒಬ್ಬ ಯುವಕ ಯುಕ್ರೇನ್ ಕದನದಲ್ಲಿ ಪ್ರಾಣ ಕಳ್ಕೊಂಡಿದ್ದಾನೆ. 30 ವರ್ಷದ ಈ ವ್ಯಕ್ತಿಯನ್ನ ಹೈದರಾಬಾದ್ ಮೂಲದ ಮೊಹಮ್ಮದ್ ಅಫ್ಸಾನ್ ಅಂತ ಗುರುತಿಸಲಾಗಿದೆ. ಈತ ಮೃತಪಟ್ಟಿರೋದನ್ನ ರಷ್ಯಾದಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಕನ್ಫರ್ಮ್ ಮಾಡಿದೆ. ಅಂದಹಾಗೆ ಹೈದರಾಬಾದ್ನ ಸಂಸದ ಅಸಾದುದ್ದೀನ್ ಓವೈಸಿ ರಷ್ಯಾ ಸೇನೆಯಲ್ಲಿ ಸಿಕ್ಕಾಕೊಂಡಿರೋ ಭಾರತೀಯರನ್ನ ಕಾಪಾಡೋಕೆ ಅಲ್ಲಿರೋ ಇಂಡಿಯನ್ ಎಂಬಸಿಗೆ ಮನವಿ ಮಾಡಿದರು. ಇದೀಗ ಅಸಾದುದ್ದೀನ್ ಓವೈಸಿ ಮನವಿಗೆ ರಿಯಾಕ್ಟ್ ಮಾಡಿರೋ ಭಾರತೀಯ ರಾಯಭಾರ ಕಚೇರಿ ಮೊಹಮ್ಮದ್ ಅಫ್ಸಾನ್ ಕುಟುಂಬಕ್ಕೆ ಆಘಾತಕಾರಿ ಮಾಹಿತಿಯನ್ನು ಕನ್ಫರ್ಮ್ ಮಾಡಿದೆ. ಯುದ್ಧ ಭೂಮಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದೆ. ಇನ್ನೊಂದು ಕಡೆ ಮೊಹಮ್ಮದ್ ಅಫ್ಸಾನ್ ಸಾವಿನ ಸುದ್ದಿ ಕೇಳ್ತಿದ್ದ ಹಾಗೆ ಈ ಕಡೆ ಕರ್ನಾಟಕದಲ್ಲೂ ಆತಂಕ ಮನೆ ಮಾಡಿದೆ. ಕರ್ನಾಟಕದ ಕಲಬುರಗಿ ಮೂಲದ ಪೊಲೀಸ್ ಕಾನ್ಸ್ಟೇಬಲ್ ಸೈಯದ್ ನವಾಜ್ ಅಲಿ ಈಗ ರಷ್ಯಾದಲ್ಲಿರೋ ತಮ್ಮ ಮಗನ ವಿಚಾರವಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗನನ್ನು ಸಂಪರ್ಕಿಸೋಕೆ ಆಗ್ತಾ ಇಲ್ಲ, ಆತ ಬದುಕಿದ್ದಾನ ಇಲ್ವಾ ಗೊತ್ತಾಗ್ತಾ ಇಲ್ಲ, ನನ್ನ ಮಗ ಜೀವಂತವಾಗಿ ವಾಪಸ್ ಬರೋದನ್ನು ನಾನು ನೋಡಬೇಕು ಅಂತ ಭಾವುಕರಾಗಿದ್ದಾರೆ. ಅಂದಹಾಗೆ ರಷ್ಯಾದಲ್ಲಿ ಜಾಬ್ ಸಿಗುತ್ತೆ ಅಂತ ಭಾರತದ ಅನೇಕ ರಾಜ್ಯಗಳ ಯುವಕರು ರಷ್ಯಾಗೆ ಹೋಗಿದ್ರು. ಆದರೆ ಅಲ್ಲಿನ ಏಜೆಂಟರು ರಷ್ಯಾ ಸೇನೆಯಲ್ಲಿ ಕೆಲಸ ಮಾಡಿದ್ರೆ ತುಂಬ ದುಡ್ಡು ಸಿಗುತ್ತೆ ಅಂತ ಅವ್ರನ್ನ ಯೂನಿಫಾರ್ಮ್ ಹಾಕಿ ಬಂದೂಕು ಕೊಟ್ಟು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಯುದ್ಧದ ಕೆಲಸಗಳಿಗೆ ಬಿಟ್ಟಿದ್ದಾರೆ. ಈಗ ಅವರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಯುದ್ಧಕ್ಕೆ ಅವರು ತಯಾರೇ ಇಲ್ಲ, ಮೆಂಟಲಿ ಫಿಸಿಕಲಿ. ಮತ್ತೊಂದು ಕಡೆ ರಷ್ಯಾ ದಾಳಿಯಿಂದ ಸಂಪೂರ್ಣ ಪುಡಿಯಾಗಿರೋ ಯುಕ್ರೇನ್ನ ಒಡೆಸಾ ನಗರಕ್ಕೆ ಗ್ರೀಸ್ ಪ್ರೈಮ್ ಮಿನಿಸ್ಟರ್ ಕಿರಿಯಾಕೋಸ್ ಮಿಟ್ಸೋಟಾಕಿಸ್ ಮಾರ್ಚ್ 6ನೇ ತಾರೀಕು ಭೇಟಿ ಕೊಟ್ಟರು. ಆದರೆ ಇಲ್ಲಿಗೆ ಭೇಟಿ ಕೊಟ್ಟ ಟೈಮ್ನಲ್ಲೇ ಆ ಪ್ರದೇಶದಲ್ಲಿ ರಷ್ಯಾ ದೊಡ್ಡ ಸ್ಫೋಟಕ ಹಾಕಿ ಹೆದರಿಸಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಅವರು ಯುದ್ಧದ ಬಗ್ಗೆ ವರದಿ ಕೇಳೋದು ಒಂಥರ ಆದರೆ ಅದನ್ನು ಸ್ವತಃ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಇನ್ನೊಂಥರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚೀನಾ ಭಾರತ ಗಡಿ ಸಮಸ್ಯೆ ತೀವ್ರ ಇರೋ ಹೊತ್ತಲ್ಲಿ ಭಾರತ ಚೀನಾಗೆ ವಾರ್ನಿಂಗ್ ಕೊಟ್ಟಿದೆ. ಭಾರತದ ಗಡಿ ತಂಟೆಗೆ ಬಂದರೆ ಯಾರಿಗೇ ಆಗಲಿ ನಮ್ಮ ಸೇನೆ ತಕ್ಕ ಪ್ರತ್ಯುತ್ತರ ಕೊಡುತ್ತೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಡಿಯಲ್ಲಿ ಚೀನಾ ಜೊತೆಗಿನ ಸಂಘರ್ಷಗಳ ಬಗ್ಗೆ ಉತ್ತರ ಕೊಡುವಾಗ ಈ ರೀತಿ ಹೇಳಿದ್ದಾರೆ. ಭಾರತ ತನ್ನ ನೆರೆಯ ದೇಶಗಳ ಯಾವ ಪ್ರದೇಶದ ಮೇಲೂ ದಾಳಿ ಮಾಡಲ್ಲ, ಆದರೆ ಭಾರತದ ವಿಚಾರಕ್ಕೆ ಯಾರಾದರೂ ಬಂದರೆ ನಾವು ಯುದ್ಧಕ್ಕೆ ಯಾವಾಗಲೂ ಸಿದ್ಧ. ನಮ್ಮ ವಾಯುದಳ, ಭೂಸೇನೆ ಹಾಗೂ ನೌಕಾಸೇನೆ ಮೂರೂ ಕೂಡ ಈಗ ಸ್ಟ್ರಾಂಗ್ ಇವೆ. ನಮ್ಮ ಗಡಿ ವಿಚಾರಕ್ಕೆ ಬಂದವರಿಗೆ ಯುದ್ಧದ ಮೂಲಕವೇ ತಕ್ಕ ಪ್ರತ್ಯುತ್ತರ ಕೊಡೋಕೆ ನಾವು ರೆಡಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕುತೂಹಲಕಾರಿ ಬೆಳವಣಿಗೆಯಲ್ಲಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಹೊಸ ಸರ್ಕಾರಕ್ಕೆ ಇದೇ ಮೊದಲ ಬಾರಿಗೆ ಸಿಖ್ ಸಮುದಾಯದವರೊಬ್ಬರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಮೇಶ್ ಸಿಂಗ್ ಅರೋರಾ ಅನ್ನೋರು ಸಿಎಂ ಮರಿಯಂ ನವಾಜ್ ಅವರ ಕ್ಯಾಬಿನೆಟ್ ಮೆಂಬರ್ ಆಗಿ ನೇಮಕ ಆಗಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ಸಿಖ್ ಅಲ್ಪಸಂಖ್ಯಾತರಿಗೆ ನಾವು ಸ್ಥಾನಮಾನ ಕೊಡ್ತಾ ಇದ್ದೀವಿ ಅಂತ ಪಾಕ್ನ ಪಂಜಾಬ್ ಸರ್ಕಾರ ಹೇಳಿದೆ. ಪಾಕ್ನ ಈ ನಿರ್ಧಾರ ಪಾಕಿಸ್ತಾನದಲ್ಲಿ ಸಿಖ್ಖರ ಓಲೈಕೆಗೆ ಮತ್ತು ಭಾರತ ವಿರೋಧಿ ಸಿಖ್ಖರಿಗೆ ಪಾಕಿಸ್ತಾನದಲ್ಲಿ ಒಂದಷ್ಟು ಸವಲತ್ತುಗಳನ್ನು ಕೊಡೋಕೆ ಅಥವಾ ಕುಮ್ಮಕ್ಕನ್ನು ಕೊಡೋಕೆ, ಆ ಮೆಸೇಜನ್ನು ಪಾಸ್ ಮಾಡೋಕೆ ಅಥವಾ ಭಾರತದಲ್ಲಿರೋ ಖಲಿಸ್ತಾನಿ ಮೈಂಡ್ಸೆಟ್ಗಳನ್ನು ಕೆರಳಿಸೋಕೆ ಮಾಡಿರೋ ಪ್ರಯತ್ನ ಅಂತಲೂ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಹಿಂದೆ ಕೂಡ ಪಾಕಿಸ್ತಾನದ ಖೈಬರ್ ಪಾಖ್ತೂನ್ಖ್ವಾದಲ್ಲಿ ಸರ್ದಾರ್ ಸುರನ್ ಸಿಂಗ್ ಅನ್ನೋ ವ್ಯಕ್ತಿಯನ್ನ ಮಂತ್ರಿ ಮಾಡಲಾಗಿತ್ತು. ಆದರೆ ಆತನನ್ನು ಆಮೇಲೆ ಹತ್ಯೆನೇ ಮಾಡಲಾಗಿತ್ತು. ಮತ್ತೊಂದು ಕಡೆ ಪಾಕಿಸ್ತಾನದ ಅತ್ಯದ್ಭುತ ಚುನಾವಣೆ ಬಗ್ಗೆ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ಫೆಬ್ರವರಿ 8ನೇ ತಾರೀಕು 2024 ಆಗ ನಡೆದ ಪಾಕ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಿಂದೆಂದಿಗಿಂತಲೂ ಭಾರಿ ಅಕ್ರಮ ನಡೆದಿದೆ ಅಂತ ಒಂದು ರಿಸರ್ಚ್ ರಿಪೋರ್ಟ್ ಬಂದಿದೆ. ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಲೆಜಿಸ್ಲೇಟಿವ್ ಡೆವಲಪ್ಮೆಂಟ್ ಅಂಡ್ ಟ್ರಾನ್ಸ್ಪರೆನ್ಸಿ, ನಮ್ಮಲ್ಲಿ ADR ಇದೆಯಲ್ಲ, ಅದೇ ರೀತಿ ಅಲ್ಲಿದು ಪಿಲ್ಡ್ಯಾಟ್ ಅಂತ ಅನ್ಕೊಳ್ಳಿ. ಈ ಪಿಲ್ಡ್ಯಾಟ್ ಪಾಕ್ ಚುನಾವಣೆ ಬಗ್ಗೆ ಸ್ಟಡಿ ರಿಪೋರ್ಟ್ ರಿಲೀಸ್ ಮಾಡಿದೆ. ಇದರ ಪ್ರಕಾರ 2013 ನಂತರ ಇದೇ ಮೊದಲ ಬಾರಿಗೆ ಪಾಕ್ ಎಲೆಕ್ಷನ್ ಅಲ್ಲಿ ಅತಿ ಹೆಚ್ಚು ಅಕ್ರಮ ಆಗಿದೆ. ಚುನಾವಣೆ ನ್ಯಾಯಯುತವಾಗಿ ನಡೆದೇ ಇಲ್ಲ. 2024 ಪಾಕ್ ಎಲೆಕ್ಷನ್ ಲೋಯೆಸ್ಟ್ ಫೇರ್ನೆಸ್ ಸ್ಕೋರ್ ದಾಖಲಿಸಿದೆ ಅಂತ ರಿಪೋರ್ಟ್ ಹೇಳಿದೆ. ಇದು ಎಲ್ಲರಿಗೂ ಗೊತ್ತಿರೋದೇ, ಆದರೆ ಪಾಕಿಸ್ತಾನದಲ್ಲೇ ಇದರ ಬಗ್ಗೆ ಮತ್ತೊಂದ್ಸಲ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದ ಸಂಸ್ಥೆಗಳೇ ಈ ರೀತಿ ಹೇಳ್ತಾ ಇದ್ದಾರೆ. ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಮತ್ತೆ ಭಾರತದ ವಿರುದ್ಧ ಬಾಯ್ಪಡ್ಕೊಂಡಿದ್ದಾನೆ. ಕೆನಡಾದಲ್ಲಿರೋ ಭಾರತೀಯ ಹೈಕಮಿಷನರ್ ಸಂಜಯ್ ವರ್ಮಾ ಅವರ ಹತ್ಯೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾನೆ. ಮಾರ್ಚ್ 11ನೇ ತಾರೀಕು ಕೆನಡಾದ ಎಡ್ಮಾಂಟನ್ ನಗರದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸಂಜಯ್ ವರ್ಮಾ ಕೂಡ ಭಾಗವಹಿಸುತ್ತಾರೆ ಅಂತ ಇಂಡಿಯಾ ಕೆನಡಾ ಚೇಂಬರ್ ಆಫ್ ಕಾಮರ್ಸ್ ಘೋಷಿಸಿತ್ತು. ಇದರ ಬೆನ್ನಲ್ಲಿ ಈ ಪನ್ನೂನ್ ಈ ಹಿಂದೆ ಹತ್ಯೆಯಾದ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಜೊತೆಗೆ ವರ್ಮಾ ಫೋಟೋ ಹಾಕಿದ್ದಾನೆ. ಅಲ್ಲದೆ ಚಾಲೆಂಜ್, ಟಾರ್ಗೆಟ್,
ಅನ್ನೋ ಪೋಸ್ಟ್ ಮಾಡಿದ್ದಾನೆ. ಈ ಪೋಸ್ಟ್ ವೈರಲ್ ಆಗ್ತಿದ್ದ ಹಾಗೆ ಅಮೆರಿಕ ಮತ್ತು ಕೆನಡಾ ಮಾಧ್ಯಮಗಳಲ್ಲಿ ಈ ಬಗ್ಗೆ ಸುದ್ದಿ ಪ್ರಸಾರ ಆಗಿದೆ. ಅತ ಈ ವಿಚಾರವಾಗಿ ಇಂಡಿಯಾ ಕೆನಡಾ ಚೇಂಬರ್ನ ಅಧ್ಯಕ್ಷ ರವಿ ಪ್ರಕಾಶ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಲ್ಲ, ಕಾರ್ಯಕ್ರಮಕ್ಕೂ ಮುಂಚೆ ಈ ಪೋಸ್ಟರ್ ವಿಚಾರವಾಗಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಾಜಾ ಯುದ್ಧ ವಿಚಾರವಾಗಿ ಚೀನಾ ಮತ್ತೊಮ್ಮೆ ಇಸ್ರೇಲ್ ವಿರುದ್ಧ ಮಾತಾಡಿದೆ. ಗಾಜಾ ಯುದ್ಧದಿಂದ ನಾಗರಿಕತೆಗೆ ಅಪಮಾನ ಆಗ್ತಾ ಇದೆ ಅಂತ ಹೇಳಿದೆ. ಅಲ್ಲದೆ ಇಸ್ರೇಲ್ ಈ ಕೂಡಲೇ ದಾಳಿ ನಿಲ್ಲಿಸಬೇಕು, ಗಾಜಾದಲ್ಲಿ ಕದನ ವಿರಾಮ ಆಗಬೇಕು ಅಂತ ಕರೆ ಕೊಟ್ಟಿದೆ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಈ ಮಾತನಾಡಿ, ಈ ಮಾನವೀಯ ದುರಂತವನ್ನ ಈಗಿನ 21ನೇ ಶತಮಾನದಲ್ಲಿ ಸ್ಟಾಪ್ ಮಾಡೋಕೆ ಆಗ್ತಾ ಇಲ್ಲ ಅಂದ್ರೆ ಇದು ಮನುಕುಲದ ದೊಡ್ಡ ದುರಂತ. ಇದರಿಂದ ನಾಗರಿಕತೆಗೆ ಅಪಮಾನ ಆಗಿದೆ. ಈ ಸಂಘರ್ಷ ಸಮರ್ಥಿಸಿಕೊಳ್ಳಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಆದರೆ ಇಂಟ್ರೆಸ್ಟಿಂಗ್ ಅಂದ್ರೆ ಚೀನಾ ಇದುವರೆಗೂ ಕೂಡ ಇಸ್ರೇಲ್ ಮೇಲೆ ಅಕ್ಟೋಬರ್ 7ನೇ ತಾರೀಕು ಮಾಡಿದ ಹಮಾಸ್ ದಾಳಿಯನ್ನ ಇದುವರೆಗೂ ಖಂಡಿಸಿಲ್ಲ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಮತ್ತು ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನವೆಂಬರ್ನಲ್ಲಿ ನಡೆಯಲಿರೋ ಫೈನಲ್ ಎಲೆಕ್ಷನ್ ಮ್ಯಾಚ್ನಲ್ಲಿ ಮುಖಾಮುಖಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಯಾಕಂದರೆ ಈಗ ನಡೆದ ಸೂಪರ್ ಟ್ಯೂಸ್ಡೇ ಚುನಾವಣೆಯಲ್ಲಿ ಟ್ರಂಪ್ ನಿಕ್ಕಿ ಹ್ಯಾಲೆ ಅವರನ್ನ ಕಂಪ್ಲೀಟ್ ಆಗಿ ಹಿಂದಿಕ್ಕಿದ್ದಾರೆ. 15 ರಾಜ್ಯಗಳಲ್ಲಿ ಒಂದೇ ದಿನ ನಡೆದ ಈ ನಿರ್ಣಾಯಕ ಪ್ರೈಮರೀಸ್ ವೋಟಿಂಗ್ನಲ್ಲಿ ಟ್ರಂಪ್ ಪರ ಬರೋಬ್ಬರಿ 14 ರಾಜ್ಯಗಳು ಮತ ಹಾಕಿವೆ. ಸೊ ಟ್ರಂಪ್ಗೆ ಭರ್ಜರಿ ಗೆಲುವು ಸಿಕ್ಕಿದೆ. ಈ ಮೂಲಕ ನಿಕ್ಕಿ ಹ್ಯಾಲೆ ಚುನಾವಣಾ ರೇಸ್ನಿಂದ ಹಾರಿ ದೂರಕ್ಕೆ ಹೊರನಡೆದಿದ್ದಾರೆ. ರಿಪಬ್ಲಿಕನ್ ಪಾರ್ಟಿಯ ಅಭ್ಯರ್ಥಿಯಾಗಿ ಟ್ರಂಪ್ ಆಯ್ಕೆಯಾದಂತಾಗಿದೆ. ಟ್ರಂಪ್ ವಿರುದ್ಧ ಯಾವುದೇ ಕಾನೂನುಗಳು ಅಡ್ಡ ಬರದೆ ಹೋದರೆ, ಕಾನೂನಿನ ತೊಡಕು ಉಂಟಾಗದೆ ಹೋದರೆ ಅವರೇ ಮುಂದಿನ ಎಲೆಕ್ಷನ್ಗೆ ರಿಪಬ್ಲಿಕನ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಬಗ್ಗೆ ಚರ್ಚೆ ಜೋರಾಗಿದೆ. ಎಐ ಕುರಿತು ಹೊಸ ನಿರ್ಣಯಕ್ಕೆ ಚೀನಾ ಈಗ ಅದನ್ನು ಮಂಡಿಸೋಕೆ ಮುಂದಾಗಿದೆ. ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿ ಮತ್ತು ಅದರ ಸೆಕ್ಯೂರಿಟಿ ವಿಚಾರವಾಗಿ ಮಸೂದೆ ಸಬ್ಮಿಟ್ ಮಾಡ್ತೇವೆ ಅಂತ ಚೀನಾ ವಿದೇಶಾಂಗ ಸಚಿವ ವಾಂಗ್ ಈ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಎಐ ಅನ್ನೋದು ಯಾವತ್ತಿದ್ರೂ ಮನುಷ್ಯರ ಕಂಟ್ರೋಲ್ನಲ್ಲೇ ಇರಬೇಕು. ಮನುಷ್ಯರ ಕಂಟ್ರೋಲ್ ಮೀರಿ ಈ ಕೃತಕ ಬುದ್ಧಿಮತ್ತೆಗಳು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಕೈತಪ್ಪಿ ಹೋಗದಂತೆ ಅಥವಾ ಎಐನೇ ಜಗತ್ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳದಂತೆ ಕ್ರಮಗಳ ಅಗತ್ಯ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಚೀನಾ ಮತ್ತೆ ರಷ್ಯಾ ಸೇರಿಕೊಂಡು ಚಂದ್ರನ ಮೇಲೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಥವಾ ಪರಮಾಣು ವಿದ್ಯುತ್ ಸ್ಥಾವರವನ್ನ ಸ್ಥಾಪಿಸೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಷ್ಯಾದ ಸ್ಪೇಸ್ ಏಜೆನ್ಸಿ ರೋಸ್ಕಾಸ್ಮಾಸ್ನ ಮುಖ್ಯಸ್ಥ ಯೂರಿ ಬೋರಿಸೋವ್ ಇದನ್ನು ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಗೆ ನಮ್ಮ ಜೊತೆಗೆ ಈಗ ಚೀನಾ ಸಾಥ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಮುಂಬರೋ 2033 ಮತ್ತು 35ರ ಒಳಗೆ ಪವರ್ ಪ್ಲಾಂಟ್ ಅನ್ನ ಚಂದ್ರನ ಮೇಲೆ ನಿಲ್ಲಿಸೋಕೆ ಈ ಎರಡು ದೇಶಗಳು ಪ್ಲಾನ್ ಮಾಡಿವೆ ಅಂತ ಹೇಳಿದ್ದಾರೆ. ಸೌರ ಫಲಕ ಅಥವಾ ಸೋಲಾರ್ ಪ್ಯಾನೆಲ್ಗಳಿಗೆ ಇರುವ ಲಿಮಿಟೇಷನ್ಸ್ ಇಂದ ಹೊರಬರೋಕೆ ಈ ಯೋಜನೆ ಅಂತ ರಷ್ಯಾ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಎಡೆನ್ ಕೊಲ್ಲಿಯಲ್ಲಿ ಅಮೆರಿಕಗೆ ಬಗ್ಗದೆ ಹೌತಿಗಳು ಕಾಟ ಮುಂದುವರೆಸಿದ್ದಾರೆ. ಬಾರ್ಬಡೋಸ್ ರಾಷ್ಟ್ರದ ಧ್ವಜ ಹೊಂದಿದ್ದ ವ್ಯಾಪಾರಿ ಹಡಗಿನ ಮೇಲೆ ಹೌತಿಗಳು ದಾಳಿ ಮಾಡಿದ್ದಾರೆ. 3 ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿಯನ್ನು ಕೊಟ್ಟಿದೆ. ಅಲ್ಲದೆ ದಾಳಿ ವೇಳೆ 4 ಗಾಯಗೊಂಡಿದ್ದಾರೆ ಅಂತ ಹೇಳಿದೆ. ಈ ಮೂಲಕ ಕಳೆದ 4 ತಿಂಗಳಲ್ಲಿ ವ್ಯಾಪಾರಿ ಹಡಗುಗಳ ಮೇಲಿನ ಹೌತಿ ದಾಳಿಯಲ್ಲಿ ಇದೇ ಮೊದಲ ಬಾರಿಗೆ ನಾಗರಿಕರ ಸಾವಿನ ಸುದ್ದಿ ವರದಿಯಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.